ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಸಾರ ಅರ್ಥಾತ್ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಒಂದು ಸನ್ನಾಟವನ್ನು ನಮ್ಮ ಈ ವಾಹಿನಿಯ ಮೂಲಕ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ನಿಜವಾಗಿಯೂ ಈ ಬೈಲಂಗಲ್ ಪರಿಸರದ ಈ ಒಂದು ಸನ್ನಾಟ ಜನಪ್ರಿಯವಾಗಿದೆ. ಅಂದು ಇಂದು ಮುಂದೂ ಕೂಡ ಈ ಒಂದು ಕಥೆಯನ್ನು ಕೇಳಲಿಕ್ಕೆ ಸಹಸ್ರಾರು ಜನರು ಕೂಡ್ತಾರೆ ಅನ್ನೋದಕ್ಕೆ ಇಲ್ಲಿ ಒಂದು ಲೈಂಗಿಕ ಪ್ರಸಂಗನ ಮೂಲ ಕೇಂದ್ರ ಬಿಂದು ಆಗ್ತದೆ. ಆ ಒಂದು ಪ್ರಸಂಗದ ನಾಯಕಿ ಅಂತಂದರೆ ಇವಳು ಗಂಗಾ. ಇಂಥ ಗಂಗಾ ಪಾತ್ರವನ್ನು ನಿರ್ವಹಿಸಿಕೊಂಡು ಬಂದಂಥ ನಾನು ಇವತ್ತು ವಾಹಿನಿಯ ಮೂಲಕ ನಾನು ವಾಚನ ಮಾಡುವಾಗಲೂ ಕೂತ ಗಂಗಾ ಅಂಥ ಹೆಣ್ಣುಮಗಳ ಒಂದು ಪಾತ್ರದ ಒಂದು ಪರಿಚಯವನ್ನು ಮಾಡ್ತಾ ಅವಳ ಒಂದು ಹೆಣ್ಣಿನ ಸಂಯೋಜನೆಯನ್ನು ಮನದೊಂದು ವ್ಯಾಕುಲವನ್ನು ಮನದ ತಳಮಳವನ್ನು ಇಲ್ಲಿ ಹೇಳಬೇಕಾಗಿದ್ದ ಅನಿವಾರ್ಯ ಬಂದದ. ಅದಕ್ಕಾಗಿ ಸಂಗ್ಯಾಗ ಹೇಳಿ ನೋಡಿ ಸಂಘ ಆದದ್ದಾಗಿ ಹೋಗ್ಯದ. ಇನ್ನು ಇದೊಂದು ಪ್ರಯತ್ನ ಮಾಡೋನು, ನಾನು ನನ್ನ ತವ್ರ ಮನೆಗೇನು ಹೋಗ್ತೇನೆ ಬಯಲುವಾಡಕ್ಕೆ. ಹಿಂಗೆ ಗಂಗಾ ತವ್ರ ಮನೆಗೆ ಹೋಗ್ತಂದ್ರೆ ನಿನಗೆ ಏನು ಬೇಕು ಎಲ್ಲ ನಾನು ಕೊಡಿಸ್ತೇನೆ ತಗೋ. ಅಷ್ಟೇ ಅಲ್ಲದ ನಿನ್ನ ಬಟ್ಟೆ ಬರೀ ಎಲ್ಲ ಬಿಟ್ಟು ಬಂದದಿ. ಮತ್ತು ನಿನಗೆ ಎಂಥ ಬೇಕು ಅಂಥವ ಅರಿವಿ ತಗೋ, ಪಿತಾಂಬರ ತಗೋ. ನೀ ಯಾತಕ್ಕೂ ಹಳೆ ಮಾಡಬೇಡ. ಯಾಕಂದ್ರೆ ನಿನಗೆ ಯಾರೂ ಇಲ್ಲ ಅಂತಂದು ಸಹಿತ ನಾ ಅದೇನೆ, ನನ್ನ ಗೆಳೆಯ ಬಾಳಣ್ಣ ಅದಾನ. ಅದಕ್ಕಾಗಿ ನೀನು ತವ್ರ ಮನೆಗೆ ಹೋಗೋ ನಿರ್ಧಾರ ಮಾಡಿದೆಯಲ್ಲ. ಹೌದ್ರಿ, ಮತ್ತೆ ನೀನು ಮಾಡೋ ಸಂಗ. ಇನ್ನು ಬಾಳಪ್ಪಣ್ಣ ಏನಂತೀರಿ? ಹೌದು ತಂಗಿ, ಪ್ರಯತ್ನ ಮಾಡೋದು ಮನುಷ್ಯ. ಪ್ರಯತ್ನ ಮಾಡಿ ತವ್ರ ಮನೆಯನ್ನಾರೋ ಥರ ಹೋಗಿ ಇದ್ದದ್ದು ಸಂಗತಿಯನ್ನು ಹೇಳಿ ಅವರು ಏನಾದರೂ ದೊಡ್ಡ ಮನಸ್ಸು ಮಾಡಿ ಇಟ್ಕೋತಾನಂತಂದ್ರೆ ನನ್ನ ಬಾಳೆನ ಬಂಗಾರ ಆಕತಿವ. ಮತ್ತು ಇಟ್ಕೊಳ್ಳಿಲ್ಲ ಅಂತಂದ್ರೆ ಮತ್ತು ಬೇರೆ ಏನಾದರೂ ಮಾಡಬೇಕು. ಹೌದಲ್ಲ ಸಂಗಣ್ಣ? ಗೆಳೆಯ ಬಾಳಣ್ಣ ನೋಡಪ್ಪ, ಏನು ಬಂದೈತಿ ಅದನ್ನು ಉಣ್ಣಬೇಕಾಗಿದೆ ನಾವು. ಈಗ ಈಕೀಗ ಪರಿಸ್ಥಿತಿಗೆ ನಾನಾ ಕಾರಣ ಅಂದ್ಕೊಳ್ಳಿ, ನಾನೇ ಎಲ್ಲ ಹೊರತನ ಬಾಳಣ್ಣ. ನನ್ನ ಜೀವ ಹೋದ್ರೂ ಚಿಂತಿಲ್ಲ, ಆಕೆನ ಹೂವಿನಂಗೆ ನಾನು ನೋಡ್ಕೋತಾನ. ಕರೆ ಸಂಗ ನನ್ನ ಮಾತು ಕರೆಯತಿ. ಅದಕ್ಕೆ ಏನು ಮಾಡೋದು ಅಂತಂದು ನೋಡಪ್ಪ ಗೆಳೆಯ, ನೀವು ಈಕೆನ ಕರ್ಕೊಂಡ ಏನು ಬೇಕಲ್ಲ ತೊಗೊಂಡ ನೀವು ಈಗಲೇ ಬಯಲುವಾಡಕ್ಕೆ ಹೋಗ್ರಿ. ಬಯಲುವಾಡಕ್ಕೆ ಹೋಗಿ ನೀನು ಅಗಸಿ ಒಳಗಣ ನಿಲ್ಲ. ಹಾಂ ಆತಪ್ಪ. ಆಕಿನ ಒಬ್ಬಕ್ಕಿನ ತವ್ರ ಮನೆಗೆ ಕಳಿಸು. ತವ್ರ ಮನೆಗೆ ಹೋಗಿ ಆಕೆ ಅಲ್ಲೇ ತಮ್ಮ ಅಣ್ಣಗಳಾಗಲಿ ಯಾರ ಇದ್ದವ್ರಂತ ಅವ್ರ ಜೋಡಿ ಎಲ್ಲ ಮಾತಾಡಿ ಆಕೆ ಅವ್ರಿಗೆ ಇಟ್ಕೋತು ಅಂತಂದ್ರೆ ಬಂಗಾರ ಆಯ್ತು. ಆಮೇಲೆ ಇಟ್ಕೊಳ್ಳಿಲ್ಲ ಅಂತಂದ್ರೆ ಹೊಳ್ಳಿ ಬಂದು ನನಗೆ ಹೇಳ್ತಾಳು. ಆವಾಗ ಮತ್ತೇನಾದರೂ ಅಂದರೆ ಅದೇ ಬಯಲುವಾಡದಾಗ, ಏನು ಬಯಲುವಾಡೇನು ಸೀಮೆ ದೂರ ಅಲ್ಲ, ಅಲ್ಲೇನೋ ಒಂದು ಕೋಲೆ ಮಾಡಿ ಆಕೆಗೆ ಮತ್ತೇನು ಬೇಕೆಲ್ಲ ಸಂತಿ ಮಾಡಿ ಕೈಯಾಗ ರೊಕ್ಕ ಕೊಟ್ಟು ಆಕೆನ ಇಟ್ಟು ಬಾಳಣ್ಣ ಹೆಂಗದಿ? ಕರೆ ಸಂಗನ ನಿನ್ನ ಮಾತು ಇದು ಕರೆ. ಯಾಕಂತಂದರೆ ತವ್ರ ಮನೆಗೆ ಮೊದಲು ಹೋಗಲಿ ಗಂಗವ್ವ ತಂಗಿ, ನೀನು ತವ್ರ ಮನೆಗೆ ಹೋಗಕ್ಕೆವ, ಇಬ್ಬರು ಹೋಗೋನು ನಡಿ. ಹೋಗಿ ನಾವು ಇರ್ತೇನೆ, ಈ ತವ್ರ ಮನೆಗೆ ಹೋಗಿ ಇದ್ದದ್ದನ್ನು ಹಕ್ಕಿ ಹೇಳುವ, ಅವ್ರೇನಂತ ನೋಡೋನು. ಹಾಂ ಅಷ್ಟೇ ಮಾಡೋಣ. ಮತ್ತೇನು ಮಾಡೋದು ನೋಡು. ಈಗ ನಮಗೆ ಬೇರೆ ದಾರಿನೂ ಕಾಣಿಸ್ತಾ ಇಲ್ಲ. ಅದಕ್ಕೆ ತವ್ರ ಮನೆಯನ್ನ ಹತ್ರ ಹೋಗಿ ಇನ್ನು ಎಲ್ಲ ಇದ್ದದ್ದನ್ನು ಹೇಳ್ತಾನು. ಮುಂದೆ ಏನಾಗ್ತೈತಿ ಆಮೇಲೆ ಬಂದು ನೀನು ತಿಳಿಸ್ತೀನಿ. ನಂತರ ನೀ ಹೆಂಗೆ ಹೇಳ್ತಿ ಹಂಗೆ ಮಾಡೋನು. ಹೌದಲ್ಲ? ಹಾಂ ತಂಗಿ ಬರಬರೈತಿ. ಮತ್ತು ಸಂಗಣ್ಣ ಹೇಳಿದಾನೆ ನೋಡುವ, ಏನ ಅಂದರೂ ಸಹಿತ ನಿನ್ನ ಅವ ಎಂದೂ ಕೈ ಬಿಡೋದಿಲ್ಲ. ಯಾಕೆ ನಿನ್ನ ಮೇಲೆ ಪ್ರಾಣನ ಅದಾನ. ಏನು ಆಯಿತು ಮತ್ತು ಇನ್ನೇನು ಮಾಡೋಕ್ಕೆ ಬರೋದಿಲ್ಲ. ಅವ ಹೇಳಿದಂಗೆ ಅಷ್ಟ ಮಾಡು. ನಡಿ ತಂಗಿ ಹೋಗು. ನಂಗಾದ್ರೆ ಬಾ ಅಣ್ಣ ಹೋಗೋಣ. ನಡಿ ಅಣ್ಣ ಹೋಗೋನು ಬಯಲುವಾಡ ಸೀಮೆಗೆ, ನನ್ನ ತವರಿಗೆ ನಾನು ಹೋಗಿ ಬರ್ತೀನಿ. ನನ್ನ ತವರ ಮನೆಗೆ ಹೋಗಿ ನಾನು ಹೇಳಿ ಇದ್ದದ್ದು ಹೇಳಿ ನನಗೆ ಏನಾಗುವುದು ಎಲ್ಲ ಆಗಲಿ.
ಆ ಬಸವಣ್ಣ ಇದ್ದನ ಬೆನ್ನ ಮ್ಯಾಲ ಬಸವಣ್ಣನ ದಯ ನಮ್ಮ ಮ್ಯಾಲ ಬಸವಣ್ಣನ ದಯದಿಂದ ಮುಂದೆ ಆಗುದೆಲ್ಲ ಆಗಲಿ ನಡಿಯನ್ನ ನಡಿ ಬಾಳನ್ನ ಹೋಗುನು ಬಯಲುವಾಡಕ ನನ್ನ ತವರ ಮನೆಗೆ ಇರಾಕ ನಡಿ ಹೋಗುನು ಬಾಳನ್ನ ಬಯಲುವಾಡಕ ನಡಿ ಹೋಗುನು ಬಾಳನ್ನ ಬಯಲುವಾಡಕ ನಡಿ ಹೋಗುನು ಬಾಳನ್ನ ಬಯಲುವಾಡಕ ಅಣ್ಣ ಬಾಳಣ್ಣ ಅಲ್ಲಿ ನೋಡಣ್ಣ ನನ್ನ ಬಯಲುವಾಡ ಅಗಸಿ ಬಾಗಿಲನ್ನ ಬಂತ ತಂಗಿ ಹೆಣ್ಮಕ್ಕಳಿಗೆ ತವರು ಮಣಿ ಅಂದ್ರೆ ಹಿಗ್ಗುವ ಅದರಲ್ಲೂ ನಿನ್ನಂಥ ಹೆಣ್ಮಗಳು ತವರು ಮಣಿ ಬಗ್ಗೆ ಸಹಜನ ಪ್ರೀತಿ ಇರೋದವ ಒಳಗೆ ಅಷ್ಟು ನನಗೆ ಬೆಂಕಿ ಐತಿ ಸಿದ್ಯೊಳಗೆ ಆದರೂ ತವರು ಮಣಿ ಅಗಸಿ ಬಾಗಲ ನೋಡಿದ ಕೂಡಲೇ ಎಷ್ಟೊಂದು ಮನಸ್ಸಿಗೆ ಆನಂದ ಪಡ್ತೇವ ನಿಜವಾಗಿಯೂ ನನ್ನ ನೋಡಿ ಕೈ ಮುಗಿಬೇಕು ಅನ್ಸುತ್ತೆ ನೋಡುವ ನನಗೆ ಅನ್ನ ಬಾಳಣ್ಣ ಅದೆಲ್ಲ ಇರಲಪ್ಪ ನೀನು ಇಲ್ಲೇ ಅಗಸಿಯಾಗನ ಕೊಂಡಿರ್ತಿ ಅಂತ ಆಗಲಿ ತಂಗಿ ನಾನು ಇಲ್ಲೇ ಅಗಸಿಯಾಗನ ಇಲ್ಲೇ ಕತ್ತೆ ಮೇಲೆ ಕುಂತಿರ್ತೀನಿ ನೀನು ನಿನ್ನ ತವ್ರ ಮನೆಗೆ ಹೋಗಿ ಅಲ್ಲಿ ನಿನ್ನ ತವ್ರ ಮನೆಯವರಿಗೆ ಇದ್ದದ್ದನ್ನು ಇದ್ದಂಗನ ಹೇಳ್ತಂಗಿ ಹೀನು ಮಾಡೋಕ್ಕೂ ಬರೋದಿಲ್ಲ ಮತ್ತು ಏನಾಕೈತೆ ಅನ್ನೋದು ನನಗೆ ಬಂದ ಹೇಳು ಅವ್ರು ಇಟ್ಕೊಂಡ್ರೆ ಅನ್ನ ನನ್ನ ತವ್ರ ಮನೆಯವ್ರು ಇಟ್ಕೊಂಡಾರಂತ ಬಂದು ಹೇಳು ಅಕಸ್ಮಾತ್ ಅವ್ರು ಇಟ್ಕೋಲಿಲ್ಲ ಅಂತಂದ್ರೆ ನನ್ನ ಹತ್ರ ತಿರುಗಿ ಬಾಯವ ಮತ್ತು ನನ್ನ ಗೆಳೆಯ ಸಂಗನ ಹೇಳ್ದಂಗೆ ನಿನಗೆ ಬೇರೆ ಒಂದು ಕೊಲೆ ಮಾಡಿ ನಿನಗೇನು ಬೇಕೆಲ್ಲ ವ್ಯವಸ್ಥೆ ಮಾಡಿ ನಾನು ತಿರುಗಿ ಬೈರಂಗಲ್ ಹೋಗುತ್ತೀನಿ ತಂಗಿ ಹೌದನ್ನ ಆಗಲಿ ಯಾರ್ಯಾರ ಹಣೆ ಬರ ಹೆಂಗೆ ಐತೆ ಅನ್ನೋದು ಗೊತ್ತಾಗೋದಿಲ್ಲ ನನ್ನ ಹಣೆ ಬರ ಹೆಂಗೆಲ್ಲ ಆಗೈತೆ ಅಂದರು ನಾನು ಪ್ರಯತ್ನ ಮಾಡಬೇಕಾಕತಿ ನಾನು ಹೋಗಿ ಬರ್ತೇನೆ ನಾ ಇಲ್ಲೇ ಕುಂತಿರ್ತೀನಿ ಆಹಾ ಹೆಣ್ಣು ಮಕ್ಕಳಿಗೆ ತವರು ಮನೆ ಅಂದರೆ ಪಂಚಪ್ರಾಣ ನನಗಾದರೂ ನನ್ನ ತಂದೆ ತಾಯಿ ಅಣ್ಣ ಅತ್ತಿಗೆ ತಮ್ಮ ಎಲ್ಲರೂ ಇದ್ದಂಥ ತುಂಬಿದ ಮನೆಯೊಳಗಿದ್ದಂಥವಳು ನಾನು ಇವತ್ತು ನನ್ನ ತವರು ಮನೆ ಬಾಗಿಲಿಗೆ ಹಿಂಗೆ ನಾನು ಕೊಳ್ಳಲ್ಲಿ ಮಂಗಲಸೂತ್ರ ಇಲ್ಲದೆ ಆಭರಣಗಳಿಲ್ಲದೆ ಪಿತಾಂಬರ ಎನ್ನುವುದನ್ನು ಉಡುವುದಿಲ್ಲವಿಲ್ಲದೆ ನಾನು ಹೀಗೆ ನಿರ್ಗತಿಗಳಾಗಿ ನನ್ನ ತವರು ಮನೆಗೆ ಹೋಗಬೇಕಾಯಿತು. ಆಗಲಿ ನನ್ನ ದೈವ ಇದ್ದಂತಾಗಲಿ. ಇದೇ ನನ್ನ ತವರು ಮನೆ. ನನ್ನ ಸಿದ್ದಣ್ಣನ ಬಾಗಲ್ಲ ಕುಂತಾನಲ್ಲ ಅನ್ನ ಸಿದ್ದಣ್ಣ ಏನು ತಂಗಿ ಬಾರುವ ಗಂಗವ್ವ ಬಾ ಈಗ ಬಂದು ಅನ್ನ ಈಗ ಬನ್ನಿ ಅನ್ನ ಬಾರುವ ತಂಗಿ ಬಾಯಲ್ಲಿ ಕೊಂಡ್ರು ಕಟ್ಟಿ ಮೇಲೆ ಕೊಂಡ್ರು ಬಾಯವ ಅನ್ನ ಮನೆಗೆ ಎಲ್ಲರೂ ಆರಾಮದಾರ ಬಾರುವ ಇಟ್ಕೊಂಡ್ರು ಕಟ್ಟಿ ಮೇಲೆ. ಅಲ್ಲ ತಂಗಿ ನೀನೇ ಒಬ್ಬಕ್ಕೆ ಬಂದು? ಹೌದನ್ನ ಒಬ್ಬಕ್ಕೆ ಬಂದು ಅಲ್ವಾ? ನಿನ್ನ ಮೈದಂಡ್ರು ಮತ್ತು ನಿನ್ನ ಗಂಡ ಯಾರಾದರೂ ಬಂದಿದ್ರೆ ಚಲೋ ಆಕೈತಲ್ಲ, ಒಬ್ಬಕ್ಕೆ ಬಂದು ಮತ್ತು ಹಿಂಗ್ಯಾಕವ ಪಿತಾಂಬರ ಉಡಕ್ಕೆ ನೀನು ಇಷ್ಟ ಅಲ್ಲ ಕೈಯಾಗ ಬಂಗಾರದ ಬಳೆ ಹಾಕೊಳಕ್ಕಿ ಇಂಥವ್ನು ಹಿಂಗ್ಯಾಕೆ ಬಂದದಿ? ಅಲ್ಲ ನನಗೆ ಯಾಕೋ ನಂಬದಂಗೆ ಆಗೈತೆ ನೋಡುವ ಅದು. ಮತ್ತು ನಿಮ್ಮ ಮನೆಯವ್ರು ಯಾರೂ ಇಲ್ಲ, ಯಾರು ಬಂದಿಲ್ಲ ಅನ್ನ ಅದನ್ನು ಹೇಳ್ತೇನೆ. ಹಂಗಾರೆ ಕೊಂಡ್ರು ಯಾಕಂತಂದ್ರೆ ಊರಿಂದ ಬಂದದಿ ಒಂದು ಚರಿಗೆ ನೀರು ಕೊಡಲಿ. ಏನು ಬೇಡಣ್ಣ, ನೀರು ಕೊಡೋದಕ್ಕಿಂತ ಹೆಚ್ಚೈತಿ. ಯಾಕೆ ತಂಗಿ ಹಿಂಗೆ ಆತು? ನಿಮ್ಮ ಮನೆಯವ್ರು ಯಾರು ಬರಬೇಕು? ಒಬ್ಬಕ್ಕೇನೆ ಹೆಂಗೆ ಬಂದೆ ಅಲ್ಲೊಂದು ಇಲ್ಲಿಗೆ? ಅಲ್ಲಣ್ಣ ಹಾಕ ಅನಿವಾರ್ಯ ಬರೋಂಗೆ ಆಯ್ತಣ, ಬರಬೇಕಾಯಿತು. ಅದು ಏನಾಯ್ತು ತಂಗಿ? ನನಗೂ ಏನೋ ಒಂದು ಜನ ಗುಸು ಮಾತಾಡೋದು ಕೇಳಿದ್ನಿ. ಅದು ನೀನೇ ಬಂದಿದೆ ಅನ್ನೋಗ್ಲೇ ನಿನ್ನ ಬಾಯಿಂದ ಏನಾಯ್ತು ಅನ್ನೋದು ಕೇಳಿದ್ನು. ಏನಾಯ್ತು ತಂಗಿ ಹೇಳು. ನನಗೆ ಮಗ ಕಳ್ಳ ಯಾಕೋ ಅಂತ ಕಳಮಳ ಅನ್ನಕತ್ತದವು. ಏನಾಗಿತ್ತು ತಂಗಿ? ಅನ್ನ ಇದ್ದಂಗೆ ಹೇಳಬೇಕು. ನನ್ನ ಇಟ್ಟಿರ್ತಾನೆ ನೀವು ಎಲ್ಲ ಚೆಂದಂಗೆ ಜೋಪಾನ ಮಾಡಿ ಅಂಗೈ ಒಳಗಿನ ಅರಗಿಳಿ ಹಂಗೆ ಜೋಪಾನ ಮಾಡಿ ನೀವು ಬಯಲುವಾಡಿ ಮನೆತನದಿಂದ ಅಲ್ಲಿ ಬಯಲು ಹಂಗೆಲ್ಲ ಲಗಳಾರ ಮನೆತನಕ್ಕೆ ದಾರಿ ಅರ್ದು ಕೊಟ್ರಿ. ಹೌದು ತಂಗಿ ನೋಡಿ, ಇದು ನಮ್ಮ ಕರ್ತವ್ಯ ಐತೆ ಅಂದ ಕೂಡಲೇ ನಾವೆಲ್ಲ ಮನೆಯವೆಲ್ಲ ಕೂಡಿಕೊಂಡು ನಿನ್ನ ಯೋಗ್ಯವರ ಹೌದಲ್ಲು ಅದು ಕರೆಯನ್ನ ಅದು ಮಾಡಿಕೊಟ್ರಿ. ಆದರೆ ನಾನು
ತವ್ರ ಮನೆಗೂ ಹೆಸರು ತರಲಿಲ್ಲ, ಗಂಡನ ಮನೆಗೂ ಹೆಸರು ತರಲಿಲ್ಲ, ಅಂಥ ಕೆಲಸ ಮಾಡಿದ್ದೀನಿ. ಏನು ತಂಗಿ ಹಿಂಗೆ ಯಾಕೆ ಮಾತಾಡ್ತಿ? ಮೊದಲ ಏನೂ ಇಲ್ಲ ಅಗದಿ ನಿರ್ಗತಿಗಳೈತಿ ಬಂದದಿ, ಮತ್ತು ಹಿಂಗೆ ಮಾತಾಡಕತ್ತಿ ತಂಗಿ, ಏನಾಗೈತಿ? ನನಗೂ ಸ್ವಲ್ಪ ಕೇಳಂಗೆ ಆಗೈತಿ, ಏನಾಗೈತಿ ಹೇಳವ್ವ? ನೋಡಣ್ಣ, ನಿಮಗೆಲ್ಲ ಗೊತ್ತಿರುವಂತೆ ಲಗಳಾರ ಮನೆತನದ ಸೊಸೆಯಾಗಿ ನಾನು ಹೋದಾಗ ಎಂಥ ಒಂದು ಆನಂದ ಇತ್ತು. ಆ ಆನಂದನ ಇವತ್ತೆಲ್ಲ ಇಲ್ಲಂಗೆ ಆಗೈತಿ. ಅದಕ್ಕೆ ಏನಾಗೈತಿ ಅದನ್ನ ಹೇಳ್ಬಾ ತಂಗಿ. ನೋಡು, ನನ್ನ ಮನೆಯವರು ಅಂದರೆ ಲಗಲಾರ ನಮ್ಮ ಯಜಮಾನ ಮುತ್ತುರತ್ನ ವ್ಯಾಪಾರಕ್ಕಂತೇಳಿ ಬಳ್ಳಾರಿಗೆ ಹೋದಾಗ ನನಗೆ ಹೋಗೋಕ್ಕಿಂತ ಮೊದಲು ಗಂಗಾ, ನಮ್ಮ ಮನೆದೇವರು ಮರಡಿ ಬಸವಣ್ಣ ನಾಳೆ ಶ್ರಾವಣ ಕೊನೆ ಸೋಮವಾರ ಐತಿ, ನೀನು ಹೋಗಿ ಅಲ್ಲೇ ಗಂಡ ಮಗನ್ನ ಬೇಡ್ಕೊಂಡು ಬಾ ಗಂಗಾ, ವರ್ಷ ತುಂಬಿದ್ರೊಳಗೆ ಗಂಡ ಮಗು ಆಗೋಣ ಅಂಥೇಳಿ ಹೇಳಿ ಹೋಗಿಬಿಟ್ಟಿದ್ದ. ಖರೆ ಬಿಡ ಇವ, ಯಾಕೆ ಯಾರಿಗಾದ್ರೂ ನೋಡು ಮನ್ಯಾಗ ಗಂಡು ಮಗ ಆತಂತಂದ್ರೆ ಎಲ್ಲ ಸಂತೋಷ ಐತಿ, ಕೈ ಐತಿ, ಹೌದನ್ನ. ಆದ್ರೆ ಅವರ ಮನ್ಯಾಗಿಲ್ದಾಗ ಹೆಂಗೆ ನೋಡು ಅಂದ್ರೆ ತಂಗಿ ನಿನ್ನ ಮಾತಾ. ಅದಕ್ಕೆ ಹೋಗು ಮುಂದೆ ಹೇಳಿ, ನನ್ನ ಮಾತ ಕೇಳರಿ ಪ್ರಾಣನಾಥ ವ್ಯಾಪಾರಕ್ಕೆ ಹೋಗೋದು ಬೇಡ ಅಂದ್ರೆ ತಂಗಿ. ಅಣ್ಣ, ನಾನು ಹೊಸಮಾಲಗಿತ್ತೆಯಾಗಿ ಹೋದಕ್ಕೆ ನನಗೆ ಗಂಡ ಅಂದ್ರೆ ಪಂಚಪ್ರಾಣ ಹೌದಲ್ಲೋ. ಕರೆ ಬಿಡುವ ಹೆಣ್ಮಕ್ಳಿಗೆ ನೋಡಿ ಏನೆಲ್ಲ ಇರ್ಬೋದು. ತಾಯಿ ಇದ್ರೆ ತವ್ರು ಹೆಚ್ಚು, ತಂದಿದ್ರೆ ಬಳಗೆಚ್ಚು, ಸಾವಿರಕ್ಕೆ ಹೆಚ್ಚು ಪತಿದೇವರು ಅಂತ ಹೇಳ್ಯಾರು. ಮತ್ತು ಎಲ್ಲ ಬಿಟ್ಟ ಹೆಣ್ಮಗಳು ಗಂಡನ ಮನೆಗೆ ಯಾಕೆ ಹೋಗ್ತಾಳು? ಗಂಡನ ಸುಖಕ್ಕೆ ನಿನ್ನ ಮಾತು ಕರೆ ತಂಗಿ. ಆದ್ರೆ ಇವರು 6 ತಿಂಗಳ ಗಂಟಲೆ ನೀವು ಹೋಗ್ಕು ಅಂತಂದಾಗ ನನಗೆ ಏನಾಗಬಾರ್ದು, ಏನಾಯ್ತು ತಂಗಿ? ಅದಕ್ಕೆ ಹೇಳಿ ಇರ್ಲಿ ಬಿಡುವ, ಗಂಡು ಮಕ್ಕಳು ಮತ್ತು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಹೋದ್ರೆ ನಾನು ಅವ್ರು ಹೇಳ್ದಂಗೆ ಬಸವಣ್ಣ ದೇವರಿಗೆ ಹೋಗುವಾಗ ನಾನು ನೆರೆಮನೆ ಪರಾಮನ ಕರ್ಕೊಂಡು ಹೋಗಿದ್ನಿ. ಕೊಳ್ಳಾಗ ಬಂಗಾರದಾಗಿ ನಿನಗೆ ಸಾಕಷ್ಟು ಬಿಡವ, ಇವತ್ತೇ ಯಾಕೋ ಬೋಳು ಆಗೈತಿ ನಿಂದ. ಇದು ನಿನಗೆ ಕೊಳ್ಳಾಗ ಬಂಗಾರ ಏನಿಲ್ಲ, ಅದ್ರ ಜೋಡಿಯನ್ನು ಸರಿಗೆ ಹಾಕ್ಕೊಂಡಿದ್ನಿ. ಸರಿಗೆ ಹಾಕ್ಕೊಂಡು ಬಸವಣ್ಣ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಹೇಳೋದ್ರೊಳಗೆ ಸರಿಗೇನೇ ಇರಲಿಲ್ಲಣ್ಣ. ಏನಾಯ್ತು ತಂಗಿ? ಮನೆಯಾಗ ಹೋಗೋದನ್ನೇ ಹಾಕ್ಕೊಂಡಿದ್ನಣ್ಣ. ಅಲ್ಲಿ ಹೋಗಿ ಇಲ್ಲಿ ಕಾಣಲಿಲ್ಲ, ನನಗೆ ಒಳ್ಳೆ ದಗಲು ಹಿಡಿತಾನ. ಹೌದಲ್ಲವ, ನನ್ನ ಜೋಡಿ ಆಕೆ ಪರಾಮದ್ಲಾಕಿ ಹೇಳಿ ಅಂತಿಂತ ಸರಿಗೆಲ್ಲ ಸೇರ ಬಂಗಾರ ಸ್ವರಿಗೆ ಏನು ಗಾತವ ನಾದೀತ ಪರಮ್ಮ ಕೇಳ ಕೊಳ್ಳಾಗಿನ ಸರಿ ಹಾದೀತ. ಅಂತ ಸರಿಗೆ ಹೋದ ಕೂಡಲೇ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಮತ್ತಿನ್ನೇನು ಮಾಡಿದೆವ? ಪರಮಗೆ ಈ ಮಾತು ಯಾರಿಗೂ ಹೇಳಬೇಡ, ಯಾಕಂದರೆ ತೋರ ಮನೆಯವ್ರು ಹೇಳಿದ್ರು ಪಾಪ ಅವ್ರ್ಯಾರು ಎಲ್ಲಿಂದ ಕೊಡಬೇಕು. ಮುಂದೆ ಗಂಡನ ಮನೆಯವರು ಮೊದಲ ಇವರೆಲ್ಲ ಸೀಟ್ಕ ಹೆಂಗೆ ಮಾಡಬೇಕು ಅಂಥೇಳಿ ಹೇಳಿದಾಗ ಪರಮ್ಮ ಏನು ಹೇಳುವ, ಆಕಿ ಹಂಗಾರ ತಂಗಿ ಇದನ್ನು ಯಾರಿಗೂ ಹೇಳೋದು ಬೇಡ ಅಂತಿಬ್ಬರು ನಿನ್ನೊಳಗನ ಇರಲಿ ಅಂತ ಹೇಳಿದಳು. ಅಥವಾ ಅಷ್ಟಲ್ಲ, ಯಾರಿಗೆ ಹೇಳಬೇಡ ಅಂಥೇಳಿ ಪರಮ್ಮಗೆ ನನ್ನ ಕೈ ವಚನ ಕೊಟ್ಟರು. ನಾನು ಆಕೆ ಕೈ ವಚನ ಕೊಟ್ಟಿವು, ಮನೆಗೆ ಹೋದೆವು. ಅದ್ರ ಒಳಗೆ ಹಳಳೆನ ಅಂತಿಂಥ ಸರಿಗೆಲ್ಲ ಶೇರ ಬಂಗಾರ ಸರಿ ಏನು ಮಾಡ್ಲತ್ತಿ ನನಗೆ ಅದಿ ಡಬ 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 ಅಂತಿತ್ತು. ಅಂಥ ವೇಳೆ ಒಳಗೆ ಇವ ಬಾಳನ ಮನೆಗೆ ಬಂದಪ್ಪ. ಏನಾತ್ವ? ಬಾಳನ ಮನೆಗೆ ಬಂದ, ತಂಗಿ ಅದೇನ ಮನೆಯಾಗ ತಂಗಿ ಅದೇನ ಮನೆಯಾಗ ಬಾರುವ ಬಾಳ ಬಂದಿನ ಹೊರಗೆ ಮಾತೊಂದು ಹೇಳೋದತ್ತವ್ವ ನಿನಗೆ ಅಂದ್ರೆ ಏನು ಆತ ಅದನ್ನು ಹೇಳ್ಬೇಕಂತೇಳಿ ಆತ ಬಂದಿದ್ದ. ಆವಾಗ ನನಗೂ ಕುತೂಹಲ, ನಮ್ಮನೆಗೆ ಯಾರಿಲ್ಲ ಇಂಥ ಹೊಳೆಗೆ ಬಂದಿದ್ದೀರಿ ಅಂದ ಕೂಡಲೇ ಆಯಿತು ಹೇಳ್ತಾನೆ ಕೇಳುವ.